ವಿಶೇಷವಾದಂತಹ ಜನವರಿಯಿಂದ ಡಿಸೆಂಬರ್ನವರೆಗೂ ಯಾವ ರೀತಿಯಾದಂತಹ ಭವಿಷ್ಯವನ್ನು, ಕ್ಯಾಲೆಂಡರ್ ವರ್ಷದ ಭವಿಷ್ಯ, ಯಾಕಂದರೆ ನಮಗೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷ, ಯುಗಾದಿ ಭವಿಷ್ಯವನ್ನು ಸಹ ಮುಂದಕ್ಕೆ ತಿಳ್ಕೊಳ್ಳೋಣ. ಈಗ ಈ ಒಂದು ವರ್ಷದ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ನೋಡೋಣ. ನೋಡಿ, ಗ್ರಹಸ್ಥಿತಿಗಳನ್ನು ಗಮನಿಸೋದಾಯಿತು ಅಂದರೆ ಗುರು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ, ಕೇತು ಚತುರ್ಥ ಸ್ಥಾನದಲ್ಲಿ, ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ರಾಹು, 11ರಲ್ಲಿ ಶನಿ. ಏನೇ ಆದರೂ ವೃಷಭ ರಾಶಿಯವರಿಗೆ 2025ರಿಂದ ಬಹಳ ಅದೃಷ್ಟದಾಯಕ ವರ್ಷ ಅಂತಲೇ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಕಾರಣ ಗುರುಬಲ ಇಲ್ಲದೆ ಒದ್ದಾಡಿದಂಥವರು, ಶನಿಬಲ ಇಲ್ಲದೆ ಒದ್ದಾಡಿದಂಥವರು, ರಾಹುಕೇತುಗಳ ಸಂಪೂರ್ಣವಾದ ಅನುಗ್ರಹವಿಲ್ಲದೆ ಒದ್ದಾಡಿದಂಥವರು, ದಿಢೀರಂಥ ಎಲ್ಲ ಗ್ರಹದ ಅನುಕೂಲತೆಗಳು ಸಹ ನಿಮಗೆ ಸಿಗೋದಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ 2025ರಿಂದಾನೇ. ಈಗ 2026ರಲ್ಲಿ ನಿಮಗೆ ಮೇನಲ್ಲಿ ಏನು ಗುರುವಿನ ಸ್ಥಾನ ಬದಲಾವಣೆ ಆಗತ್ತೆ, ತೃತೀಯ ಸ್ಥಾನಕ್ಕೆ ಗುರುಬಲವನ್ನು ಕಳ್ಕೊಳ್ಬೇಕಾಗತ್ತೆ. ಆದರೆ ಗುರು ಉಚ್ಚಸ್ಥಾನ ಆಗಿರೋದ್ರಿಂದಾಗಿ ನಿಮಗೆ ತೃತೀಯ ಸ್ಥಾನಕ್ಕೆ ಬಂದರೂ ಅಂತಹ ಸಮಸ್ಯೆ ಏನು ಕೊಡೋದಿಲ್ಲ, ಇನ್ನೂ ಏಳಿಗೆಯನ್ನೇ ಸಹ ಕೊಡ್ತಾನೆ. ಯಾಕಂದರೆ ಉಚ್ಚಸ್ಥಾನದಲ್ಲಿದ್ದಾಗ ಗ್ರಹ ಅಷ್ಟು ಸುಲಭವಾಗಿ ಅಶುಭದ ಫಲಗಳನ್ನು ಕೊಡೋದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಶನಿಯ ಶ್ರೀರಕ್ಷೆ ಬೇರೆ ಇದೆ. ಶನಿಯ 11ನೇ ಮನೆಯ ಶನಿ ಪ್ರಭಾವ ನಿಮಗೆ ಬಹಳ ಚೆನ್ನಾಗಿ ಇರ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ನಿಮಗೆ ಬೆಳವಣಿಗೆಗಳು ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಈ 2026ರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳಿದೆ ಅನ್ನೋದನ್ನು ನಾವು ಮೊದಲನೇದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ 2 ಭಾಗಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಗುರುಸ್ಥಾನದ ಪರಿವರ್ತನೆ ನಂತರ ಮತ್ತು ಗುರುಸ್ಥಾನದ ಪರಿವರ್ತನೆಯ ಆಗೋಕ್ಕೂ ಮುಂಚಿತವಾಗಿ. ಅಂದರೆ ಮೊದಲ ಪ್ರಾರಂಭದ 5 ತಿಂಗಳು, ಅದಾದ ನಂತರ ಬರುವಂತಹ ಇನ್ನು 7 ತಿಂಗಳುಗಳು ಹೇಗಿರುತ್ತೆ. ಗುರುಬಲ ಎಲ್ಲ ಇದೆ, ಶನಿಬಲ ಇದೆ, ಇನ್ನೆಲ್ಲ ಬಿಕ್ಕಿದ ಗ್ರಹದ ಬಲಾನುಬಲಗಳು ನೇರವಾಗಿ ಆಯಾ ಕಾಲಘಟ್ಟಕ್ಕೆ ಬದಲಾಗ್ತಾನೆ ಹೋಗ್ತಾ ಇದೆ. ಮುಖ್ಯವಾಗಿ ಈ ರಾಹುಕೇತುವಿನ ಪ್ರಭಾವದಿಂದ, ರಾಹುವಿನಿಂದ ನೀವು ಒಂದಷ್ಟು ಶುಭವನ್ನೇ ಅನುಭವಿಸ್ತೀರಿ. ಆದರೆ ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಅಶಾಂತಿಗಳು, ಕಿರಿಕಿರಿಗಳು, ತಾಯಿಯೊಟ್ಟಿಗೆ, ತಾಯಿ ಸಮಾನರೊಟ್ಟಿಗೆ ವೈಮನಸ್ಯಗಳು, ಅವರ ವಿಚಾರಗಳಿಗೆ ನಿಮಗೆ ಬಹಳ ಚಿಂತೆ ಆಗ್ತಕ್ಕಂಥದ್ದು, ಈ ರೀತಿಯ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಒಂದು 2026ರಲ್ಲಿ ನಿಮಗೆ ಮಾರ್ಚ್ನ ನಂತರ ಶುಕ್ರನ ಸ್ಥಾನ ಬಹಳ ಶುಭದಾಯಕವಾಗಿ ಬರೋದರಿಂದಾಗಿ ಬಹಳ ಅನುಕೂಲಕರವಾದಂತಹ ವಾತಾವರಣ. ನಿಮ್ಮ ರಾಶ್ಯಾಧಿಪತಿಯೇ ಶುಕ್ರನಾಗಿರ್ತಾನೆ. ಇನ್ನು ಹಲವು ವಿಧದಲ್ಲಿ ವಿಶೇಷ ಹೊಸ ಸಂಬಂಧಗಳು ನಿಮ್ಮ ಜೀವನಕ್ಕೆ ಬರ್ತಕ್ಕಂಥದ್ದು, ಒಡ ಹುಟ್ಟಿದವರ ಜೊತೆಗೆ ಇದ್ದಂತಹ ಅನೇಕ ಕೆಡುಕುಗಳು ಹೋಗ್ತಕ್ಕಂಥದ್ದು, ನಿಮ್ಮ ಜೀವನಕ್ಕೆ ಸ್ತ್ರೀಯರಿಂದ ಬಹಳ ಗಟ್ಟಿಯಾದ ಒಂದು ಸಪೋರ್ಟ್ ಸಿಗತಕ್ಕಂತಹದ್ದು ಆಗುತ್ತೆ. ಮತ್ತು ಹೊಸದಾಗಿರ್ತಕ್ಕಂತಹ ಜೀವನವನ್ನು ನೀವು ಶುರು ಮಾಡ್ತೀರಿ. ವೈವಾಹಿಕ ಜೀವನ ಶುಭದಾಯಕವಾಗಿ ಇರತಕ್ಕಂಥದ್ದು. ಗುರುಸ್ಥಾನದ ಒಂದು ದೃಷ್ಟಿಯನ್ನು ನೋಡೋದ್ರಿಂದ ಯಾರಾದರೂ ಈ ಮಕ್ಕಳನ್ನು ದತ್ತು ತೆಗೆದುಕೊಳ್ತಕ್ಕಂತಹ ಒಂದು ವಿಚಾರ ಇತ್ತು ಅಂತ ಹೇಳಿದ್ರೆ, ಮಕ್ಕಳನ್ನು ದತ್ತು ತಗೊಳ್ಳೋದಕ್ಕೆ ಈ ವರ್ಷ ಬಹಳ ಶುಭಪ್ರದವಾದದ್ದು. ಆದರೆ ದತ್ತು ತಗೊಳ್ಬೇಕಾದಾಗ ನಿಮ್ಗೆ ಇಷ್ಟ ಬಂತು ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ಬಂದೆಲ್ಲ ಸಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ನ್ಯಾಯಾಂಗದ ರೂಪಕದಲ್ಲೇ ನೀವು ಒಂದು ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಚೈಲ್ಡನ್ನು. ಅದಕ್ಕೆ ಅಂತಾನೆ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಮಕ್ಕಳ ರಕ್ಷಣಾ ಘಟಕ ಇರತಕ್ಕಂತಹದ್ದು. ಸೊ ಹಾಗಾಗಿ 1098ಗೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಂಡು ಮಕ್ಕಳನ್ನು ನ್ಯಾಯಯುತವಾಗಿ ಲೀಗಲ್ ಆಗಿ ಅಡಾಪ್ಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ಆ ಮಗುಗೂ ಜೀವನವಾಗುತ್ತೆ, ಒಂದು ಬದುಕನ್ನು ರೂಪಿಸಿದ ಹಾಗಾಗತ್ತೆ, ನಿಮ್ಮ ಬದುಕು ಸಹ ಮಕ್ಕಳಿಂದ ರೂಪಣೆಗೊಳ್ಳುತ್ತೆ. ಇನ್ನು ಜೂನ್ ನಂತರದಲ್ಲಿ ನಿಮ್ಮ ಸಾಮಾಜಿಕ ಸ್ಥಾನಮಾನಗಳು ಬಹಳ ಸುಧಾರಣೆ ಆಗ್ತಕ್ಕಂಥದ್ದು. ನಿಮಗೆ ಒಂದು ಹೊಸ ಗುರುತು ಸಿಗತ್ತೆ, ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗತಕ್ಕಂತಹದ್ದು, ಮಾನಸಿಕವಾಗಿ ಬಹಳ ಮತ್ತು ದೈಹಿಕವಾಗಿ ಬಹಳ ಗಟ್ಟಿಯಾಗ್ತಕ್ಕಂತಹದ್ದು ಆಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂತಹ ದಿನದ ಪ್ರಭಾವಗಳು ನಿಮಗೆ ಸಿಗತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಗುರುಬಲ ಹೋಗ್ತಿದೆ ಅಂತ ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ. ಗುರುಬಲ ಹೋದರೂ ಸಹ ತನ್ನ ಸ್ಥಾನದ ಬಲ ಉಚ್ಚಸ್ಥಾನವಾಗಿರೋದ್ರಿಂದ ತುಂಬಾ ಚೆನ್ನಾಗಿರ್ತಕ್ಕಂತಹ ಪ್ರಭಾವಗಳನ್ನು ನೀವು ಅನುಭವಿಸ್ತೀರಿ. ಇನ್ನು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡೋಣ. 2, 6, 10ನೇ ಮನೆಯೇ ಬಹಳ ಶುಭ ಸ್ಥಾನವಾಗಿ ಇರಬೇಕಾಗತ್ತೆ. ಅಲ್ಲಿ ಶುಭಗ್ರಹಗಳು ಇದ್ದರೆ ನಿಮಗೆ ವೃತ್ತಿನಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಕೈಗೂಡತಕ್ಕಂತಹದ್ದು ಅನ್ನೋದನ್ನು ನಾವು ಗಮನಿಸ್ತೀವಿ. 2026ನೇ ಸಾಲಿನಲ್ಲಿ ನಿಮಗೆ ಕೆಲಸದ ಶೈಲಿನಲ್ಲಿ ಬಹಳ
ಗಮನಾರ್ಹ ಬದಲಾವಣೆಯನ್ನು ನೀವು ನೋಡ್ತೀರಿ. ಗ್ರಹಗಳ ಸ್ಥಾನದ ಚಲನೆಗಳು ನಿಮ್ಮ ಮನಸ್ಥಿತಿಗೆ ಬಹಳ ಸಪೋರ್ಟಿವ್ ಆಗಿರುತ್ತೆ ಮತ್ತು ಸಹಕಾರವನ್ನು ಕೊಡ್ತಾ ಹೋಗುತ್ತೆ. ಮಾರ್ಚ್ನಲ್ಲಿ ನೀವೇನಾದರೂ ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ನೀವೇನಾದರೂ ಪೊಸಿಷನ್ ಚೇಂಜ್ ಮಾಡಿಕೊಳ್ಬೇಕು, ಕಂಪನಿಯನ್ನೇನಾದರೂ ಚೇಂಜ್ ಮಾಡಿಕೊಳ್ಬೇಕು ಅಂದರೆ ಮಾರ್ಚ್ನ ನಂತರ ಕೈ ಹಾಕಿ, ಅದಕ್ಕೆಲ್ಲ ಅತ್ಯುತ್ತಮವಾಗಿ ಇರ್ತದೆ. ಇನ್ನು ಉದ್ಯೋಗದಲ್ಲಿದ್ದಂತಹ ಅನೇಕ ಕಿರಿಕಿರಿಗಳು, ಅಡೆತಡೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು, ಆ ಉದ್ಯೋಗದ ಸ್ಥಳದಲ್ಲಿದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮನಸ್ಸಿಗೆ ಬಹಳ ಸಂತೋಷದಾಯಕವಾದಂತಹ ವಾತಾವರಣ ಇರತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಬರುತ್ತೆ. ಸೊ ಹಾಗಾಗಿ ಮೇಲಧಿಕಾರಿಗಳ ಕಿರುಕುಳಗಳೆಲ್ಲ ನಿಮಗೆ ದೂರವಾಗಿ ಅದರಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಪೊಸಿಷನ್ನ ನೀವು ಉದ್ಯೋಗದ ಸ್ಥಳದಲ್ಲಿ ಪಡ್ಕೋತೀರಿ. ಸರ್ಕಾರಿ ಉದ್ಯೋಗಿಗಳಿಗೆ ದಿಢೀರಂತ ಹೇಳಿ ವರ್ಗಾವಣೆಯ ಯೋಗಗಳೆಲ್ಲ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಗುತ್ತೆ. ಇನ್ನು ಕುಟುಂಬದ ವಿಚಾರ ಅಂತ ಗಮನಿಸಿದಾಗ ಆಗಲೇ ಹೇಳಿದಾಗೆ ಕುಟುಂಬದಲ್ಲಿದ್ದಲ್ಲಿ ಒಂದಷ್ಟು ಕಿರಿಕಿರಿಗಳು ಇದ್ದರೂ ಸಹ ನಿಮಗೆ ತಾಯಿ ಮತ್ತು ತಾಯಿ ಸಮಾನರಿಂದ ಒಂದಿಷ್ಟು ಕಿರಿಕಿರಿಗಳು, ತೊಂದರೆ ತಾಪತ್ರೆಗಳು, ಅವರಿಗಾಗುವಂತಹ ಏನೋ ಕೆಡುಕು ತಾಪತ್ರೆಗಳಿಂದ ನೋವಾಗ್ತಿರುತ್ತೆ. ಆದರೆ ಸಹೋದರಿಯರೊಟ್ಟಿಗೆ ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು, ಅವರ ಜೊತೆಗೆ ನಿಮ್ಮ ಅನೇಕ ಮನಸ್ಸಿನ ವಿಚಾರಗಳನ್ನೆಲ್ಲ ಹಂಚಿಕೊಳ್ತೀರಿ. ಅದೇ ರೀತಿಯಾಗಿ ಈ ಒಂದು ಉದ್ಯೋಗದಲ್ಲಿ ಯಾರ್ಯಾರಿಗೆ ತುಂಬ ಚೆನ್ನಾಗಾಗುತ್ತೆ ಅಂದರೆ IT ಸೆಕ್ಟರ್ನಲ್ಲಿ, ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವ್ರಿಗೆ, ಈ ಜವಳಿ ವ್ಯಾಪಾರಸ್ಥರಿಗೆ, ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ನೂತನ ತಂತ್ರಜ್ಞಾನಗಳ ಒಂದು ಆವಿಷ್ಕಾರವನ್ನು ಮಾಡ್ತಕ್ಕಂಥವ್ರಿಗೆ, AI ಅದ್ರ ಬಗ್ಗೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ಹಲವಾರು ವಿಚಾರಗಳಲ್ಲಿ ವೈಜ್ಞಾನಿಕ ಸಂಶೋಧನೆಯನ್ನು ವಿಜ್ಞಾನಿಗಳಿಗೆ ವೈಜ್ಞಾನಿಕ ಸಂಶೋಧನೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಇನ್ನು 2026ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಈ ವರ್ಷ ನಿಮ್ಮ ಗ್ರಹದ ಸ್ಥಿತಿಗತಿಗಳು ಮತ್ತು ಅದರ ಪ್ರಭಾವಗಳು ನಿಮಗೆ ಅತ್ಯುತ್ತಮವಾದಂತಹ ಲಾಭಗಳನ್ನು ತಂದುಕೊಡುತ್ತೆ. ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಆರ್ಥಿಕತೆಯು ನಿಮ್ಮ ಕೈಗೂಡತಕ್ಕಂತಹದ್ದು, ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆಯ ದುಡ್ಡು ಸಂಪಾದನೆ ಮಾಡೋದಲ್ಲ, ಉಳಿಸ್ಕೊಳ್ಳೋ ಯೋಗ ಫಲವನ್ನು ಸಹ ನಿಮಗೆ ತಂದುಕೊಡುತ್ತೆ. ಆರ್ಥಿಕ ಸ್ಥಿತಿನಲ್ಲಿ ಬಹಳ ಗಮನಾರ್ಹ ಬದಲಾವಣೆಗಳನ್ನು ನೋಡುವಂಥದ್ದು. ವಿಶೇಷವಾಗಿ ತುಂಬ ಸಾಲಗಳನ್ನು ತೀರಿಸ್ಕೋತೀರಿ, ಹಣಕಾಸು ನಿಮಗೆ ಒಂದಿಷ್ಟು ಕ್ರೋಢೀಕರಣವಾಗುತ್ತೆ. ಸೈಟು, ಮನೆ ಕಟ್ಕೊಳ್ಬೇಕು ಅಥವಾ ಮನೆ ತಗೋಬೇಕು, ಇಂತಹ ವಿಚಾರಗಳಿಗೆಲ್ಲ ಚೆನ್ನಾಗಾಗತ್ತೆ. ಸಂಪತ್ತು ಹೆಚ್ಚತಕ್ಕಂತಹ ಶುಭವಾದ ವರ್ಷ ಅಂತಲೇ ಹೇಳಬೇಕಾಗತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಅನೇಕ ಕನಸುಗಳು ನನಸಾಗತಕ್ಕಂತಹದ್ದು. ನಿಮ್ಮ ಕುಟುಂಬದ ಅನೇಕ ವಿಚಾರಗಳಿಗೆ ನೀವು ಸಮಸ್ಯೆಗೆ ಪರಿಹಾರವನ್ನು ನೀವೇ ಕಂಡುಹಿಡಿದು ಕುಟುಂಬಕ್ಕೆ ಒಂದಿಷ್ಟು ದೊಡ್ಡ ತಲೆಯಾಗಿ ನಿಂತ್ಕೊಳ್ತೀರಿ. ಅದು ವಯೋಮಾನಕ್ಕೆ ಸಂಬಂಧಪಟ್ಟದ್ದಲ್ಲ, ನಿಮ್ಮ ನಿರ್ಧಾರಗಳು ಮತ್ತು ಜವಾಬ್ದಾರಿಗಳು ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಆಗತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ನೋಡೋದಾಯಿತು ಅಂತ ಹೇಳಿದ್ರೆ ಇದೆಲ್ಲವೂ ಸಹ ಗೋಚಾರದ ಫಲಗಳು ಹೊರತು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಜನ್ಮಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ವಾಟ್ಸಪ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಫೋನ್ ಅಪಾಯಿಂಟ್ಮೆಂಟ್ ಅಥವಾ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡಿ, ಅಥವಾ ಫೋನ್ನಲ್ಲೇ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಜಾತಕವನ್ನು ತಿಳ್ಕೊಳ್ಬಹುದು. ಯಾಕಂದರೆ ಕೆಲವೊಮ್ಮೆ ಎಷ್ಟೋ ಬಾರಿ ನಾವು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ, ನೀವು ಬದುಕಿನಲ್ಲಿ ಕಷ್ಟವನ್ನೇ ಅನುಭವಿಸ್ತಾ ಇರ್ತೀರಿ. ಅದೇ ರೀತಿಯಾಗಿ ಎಷ್ಟೋ ಬಾರಿ ಕಷ್ಟ ಅಂತ ಹೇಳಿದಾಗಲೂ ನೀವು ಸುಖದಲ್ಲೇ ಇದ್ದದ್ದು ಇರುತ್ತೆ. ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಜನ್ಮಜಾತಕದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿತ್ತು ಅಂದರೆ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡಿಕೊಂಡು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಶುಭವಾಗಲಿ.